ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4 ಸಂಚಿಕೆ 68 ನವೆಂಬರ್ 18, 2020. ಜಾಣ ಜಾಣೆಯರು. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ಭಾರತ ಪ್ರೇಮಿ ಕಣ ವಿಜ್ಞಾನಿ. ವಿಸ್ತರಿಸುತ್ತಿರುವ ಕಂದರ ಎನ್ನುವ ನುಡಿಕಟ್ಟು ಸುಮಾರು 1950ರ ದಶಕದಲ್ಲಿ ಚಾಲ್ತಿಗೆ ಬಂದಿತು. ಇದು ಪ್ರಪಂಚದ ಬಡ ರಾಷ್ಟ್ರಗಳು ಸಿರಿವಂತ ದೇಶಗಳು ಶ್ರೀಮಂತವಾಗುತ್ತಿದ್ದ ಗತಿಗಿಂತಲೂ ಬಹಳ ನಿಧಾನಗತಿಯಲ್ಲಿ ಬಡತನವನ್ನು ಕಳೆದುಕೊಳ್ಳುತ್ತಿವೆ ಎಂಬ ವಾಸ್ತವಾಂಶವನ್ನು ತೋರಿಸಲು ಈ ಮಾತು ಚಾಲ್ತಿಗೆ ಬಂದಿತ್ತು. ಈ ವಾಸ್ತವ ಹಲವು ದಶಕಗಳಿಂದಲೂ ಇದ್ದೇ ಇದೆಯಾದರೂ ಇತ್ತೀಚಿನ ದಶಕಗಳಲ್ಲಿ, ಅಂದರೆ 1947ರಲ್ಲಿ ಇಂಗ್ಲೆಂಡು, ಭಾರತ, ಪಾಕಿಸ್ತಾನ, ಶ್ರೀಲಂಕಾ ಹಾಗೂ ಬರ್ಮಾ ದೇಶಗಳಿಗೆ ರಾಜಕೀಯವಾಗಿ ಸ್ವಾತಂತ್ರ್ಯವನ್ನು ನೀಡಿ ವಸಾಹತುಶಾಹಿ ರಾಜ್ಯಗಳ ಕೊನೆಯ ದಿನಗಳನ್ನು ಉದ್ಘಾಟಿಸಿದ ಮೇಲಷ್ಟೇ ಈ ಬಗ್ಗೆ ವ್ಯಾಪಕ ಅಧ್ಯಯನಗಳು, ಚರ್ಚೆಗಳು ಆರಂಭವಾದವು. ಈ ರಾಜಕೀಯ ಸ್ವಾತಂತ್ರ್ಯ ದೊರೆತ ಬೆನ್ನಲ್ಲೇ ಬಲು ಶೀಘ್ರವಾಗಿ ಆರ್ಥಿಕ, ವೈಜ್ಞಾನಿಕ ಹಾಗೂ ತಾಂತ್ರಿಕವಾಗಿ ಅಭಿವೃದ್ಧಿಯಾಗಬೇಕೆನ್ನುವ ಆಸೆಗಳು ಹುಟ್ಟಿಕೊಂಡವು. ಹೀಗಾಗಿ ಆರ್ಥಿಕ ಬೆಳವಣಿಗೆ ಎನ್ನುವ ಪ್ರಕ್ರಿಯೆ ಅಭಿವೃದ್ಧಿಯಾಗಿವೆ ಎನ್ನಲಾದ ಉತ್ತರ ಗೋಳದ ರಾಷ್ಟ್ರಗಳಲ್ಲೂ, ಬಡ ರಾಷ್ಟ್ರಗಳು ಎನ್ನಲಾದ ದಕ್ಷಿಣ ಗೋಳದಲ್ಲಿರುವ ದೇಶಗಳಲ್ಲಿಯೂ ವಿಸ್ತೃತವಾದ ಅಧ್ಯಯನಕ್ಕೊಳಪಟ್ಟಿತು. ಭಾರತದಂತಹ ಕೆಲವು ರಾಷ್ಟ್ರಗಳಲ್ಲಿ ಇದಕ್ಕೆ ಬೇಕಾದ ಸುಸಜ್ಜಿತವಾದ ಆರ್ಥಿಕ ಯೋಜನೆಯ ವ್ಯವಸ್ಥೆ ಮತ್ತು ಸಶಕ್ತ ಆರ್ಥಿಕ ತಜ್ಞರು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಇದ್ದರು. ಶ್ರೀಮಂತ ರಾಷ್ಟ್ರಗಳು ಆರ್ಥಿಕ ಅಭಿವೃದ್ಧಿಯ ಅಧ್ಯಯನಗಳ ಬಗ್ಗೆ ಎರಡನೆಯ ವಿಶ್ವಯುದ್ಧ ಕೊನೆಯಾಗುವವರೆಗೂ ಗಮನ ಹರಿಸಲಿಲ್ಲವೆನ್ನುವುದು ಅಚ್ಚರಿಯ ವಿಷಯ. ವಾಸ್ತವವಾಗಿ 1920 ಹಾಗೂ 1930ರ ದಶಕಗಳಲ್ಲಿ ಒಂದರ ನಂತರ ಇನ್ನೊಂದರಂತೆ ಬರುತ್ತಿದ್ದ ಆರ್ಥಿಕ ಉಬ್ಬರ ಹಾಗೂ ಕುಸಿತಗಳು ಈ ದೇಶಗಳ ಆರ್ಥಿಕ ಚಿಂತನೆಯನ್ನು ಪ್ರಭಾವಿಸಿತ್ತು. ಯುದ್ಧದ ನಂತರದ ದಿನಗಳಲ್ಲಿ ಯುದ್ಧದಿಂದಾಗಿ ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಜರ್ಜರಿತವಾಗಿದ್ದ ರಾಷ್ಟ್ರಗಳನ್ನು ಮತ್ತೆ ಬಲಗೊಳಿಸುವ ಅವಶ್ಯಕತೆ ಇತ್ತು. ಇದಕ್ಕೆ ಬಲು ದೀರ್ಘಕಾಲದ ಆರ್ಥಿಕ ಸ್ಥಿರತೆ ಅವಶ್ಯಕವಾಗಿತ್ತು. ಅರ್ಥಶಾಸ್ತ್ರದಲ್ಲಿಯೂ ಕೀನೆಯ ತತ್ವಗಳು ಕ್ರಾಂತಿಯನ್ನುಂಟು ಮಾಡಿದ್ದವು. ಯುದ್ಧದ ಮೊದಲಿನಷ್ಟು ಆರ್ಥಿಕ ಉಬ್ಬರವಿಳಿತಗಳೂ ಇರಲಿಲ್ಲ. ಜೊತೆಗೆ ವಾಸ್ತವ ಸ್ಥಿತಿಯೂ ಅನುಕೂಲವಾಗಿತ್ತು. ಉತ್ತರದ ದೇಶಗಳಲ್ಲಿ ಯುದ್ಧವು ತಂದ ಹೊಸ ಸಮಸ್ಯೆಗಳು ಮತ್ತು ಹೊಸದಾಗಿ ರೂಪುಗೊಂಡ ದಕ್ಷಿಣದ ರಾಷ್ಟ್ರಗಳ ಉಳಿವು ಅದಕ್ಕೂ ಹಿಂದೆ ಇದ್ದ ವಸಾಹತುಶಾಹಿಯ ಕಾಲದಲ್ಲಿ ಇದ್ದಿದ್ದಕ್ಕಿಂತಲೇ ವಿಸ್ತಾರವಾದ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿ ಶೀಘ್ರವಾಗಿ ಆಗಬೇಕಾದ ಅವಶ್ಯಕತೆ ಇದ್ದುದರಿಂದಲೂ, ಹೀಗೆ ವಿಭಿನ್ನ ಕಾರಣಗಳಿಂದಾಗಿ ಆರ್ಥಿಕ ಅಭಿವೃದ್ಧಿಯ ತತ್ವಗಳು, ಯೋಜನೆಗಳು 1950ರ ದಶಕದಲ್ಲಿ ಮುಂದೆ ಬಂದವು. ಕೈಗಾರಿಕಾ ಕ್ರಾಂತಿಯನ್ನು ಕಂಡಿದ್ದ ಉತ್ತರದ ಆ ಸಿರಿವಂತ ರಾಷ್ಟ್ರಗಳ ಶ್ರೀಮಂತಿಕೆ ಹಾಗೂ ಆರ್ಥಿಕತೆಯ ಅಪಾರ ಬೆಳವಣಿಗೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಹಿರಿದಾಗಿತ್ತು ಎನ್ನುವುದು ಎಲ್ಲೆಡೆ ವೇದ್ಯವಾಗಿದ್ದರೂ ಅಂಥದ್ದೇನಾಯಿತು ಎಂಬುದನ್ನು ತಿಳಿಸುವಂತಹ ವಿವರವಾದ ಅಧ್ಯಯನಗಳು ನಡೆದ ಹಾಗಿಲ್ಲ. ಉದಾಹರಣೆಗೆ, ಈ ಬೆಳವಣಿಗೆಯಲ್ಲಿ ಒಂದೆಡೆ ವಿಜ್ಞಾನದ ಕೊಡುಗೆ ಮತ್ತು ಇನ್ನೊಂದೆಡೆ ಅಪ್ರತಿಮ ಕೌಶಲ್ಯ ಹಾಗೂ ಪಾರಂಪರಿಕ ಉದ್ಯಮಗಳ ಕೊಡುಗೆಗಳು ಎಷ್ಟೆಷ್ಟು? ಬ್ರಿಟನ್ನು ಜಾಗತಿಕ ಶಕ್ತಿಯ ಮಟ್ಟವನ್ನು ಏರಲು ಸಂಘಟಿತ ವಿಜ್ಞಾನದ ಕೊಡುಗೆ ಖಂಡಿತವಾಗಿಯೂ ಬಲು ಅತ್ಯಲ್ಪ. ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆಂದು ವೆಚ್ಚ ಮಾಡುತ್ತಿರುವುದರ ಅಂಶವನ್ನಷ್ಟೇ ವೆಚ್ಚ ಮಾಡಿಯೂ ಅಮೆರಿಕೆಯ ಅತ್ಯಂತ ಸಿರಿವಂತ ರಾಷ್ಟ್ರವಾಗಿ ಬೆಳೆಯಿತು. 1938ರಲ್ಲಿ ಗ್ರೇಟ್ ಬ್ರಿಟನ್ ತನ್ನ ವಾರ್ಷಿಕ ಒಟ್ಟಾರೆ ರಾಷ್ಟ್ರೀಯ ಉತ್ಪಾದಕತೆಯ ಶೇಕಡ 0.3 ಅನ್ನುವಷ್ಟು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಖರ್ಚು ಮಾಡಿತ್ತು.
ಇದು ಇತ್ತೀಚೆಗೆ ಅಂದರೆ 1965ರಲ್ಲಿ 2.8% ಏರಿದೆ. ಈ ಏರಿಕೆಗೆ ಕಾರಣ ಯುದ್ಧ ಸಮಯದಲ್ಲಿನ ಮಿಲಿಟರಿ ಅವಶ್ಯಕತೆಗಳು ಹಾಗೂ ಅನಂತರದ ಶೀತಲ ಸಮರ ಹಾಗೂ ಪರೋಕ್ಷವಾಗಿ ಅಮೆರಿಕ ಮತ್ತು ಯುಎಸ್ಎಸ್ಆರ್ ನಡುವಿನ ಅಂತರಿಕ್ಷಯಾನದ ಸ್ಪರ್ಧೆ. ಆರ್ಥಿಕ ಅಭಿವೃದ್ಧಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿನ ಸಂಶೋಧನೆಗಳಷ್ಟೇ ಕಾರಣವಲ್ಲ, ಬೇರೆ ಕಾರಣಗಳೂ ಇವೆ. ಹೀಗಾಗಿ ಸಿರಿವಂತ ರಾಷ್ಟ್ರಗಳಲ್ಲಿನ ಅಧ್ಯಯನಗಳಿಂದ ಕಲಿತ ಪಾಠವನ್ನು ಬಡ ರಾಷ್ಟ್ರಗಳ ಬೆಳವಣಿಗೆಗೆ ಉಪಯೋಗಿಸುವ ಮುನ್ನ ಇತರೆ ಸಾಮಾಜಿಕ ವಿಷಯಗಳು ಆರ್ಥಿಕ ಬೆಳವಣಿಗೆಯನ್ನು ಹೇಗೆ ಬಾಧಿಸುತ್ತವೆ ಎನ್ನುವುದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು ಎಂದು ಪ್ರತಿಪಾದಿಸಿದ ನೌಕಾಪಡೆಯ ನಾವಿಕ, ಭೌತ ವಿಜ್ಞಾನಿ, ನೊಬೆಲ್ ವಿಜೇತ ಮತ್ತು ಭಾರತ ಪ್ರೇಮಿ ಪ್ಯಾಟ್ರಿಕ್. ಎಂಎಸ್ ಬ್ಲಾಕೆಟ್ 1968ರಲ್ಲಿ ಸೈನ್ಸ್ ಪತ್ರಿಕೆಯಲ್ಲಿ ಬರೆದ ಲೇಖನದ ಭಾಗ ಇದು. ಪಿಎಂಎಸ್ ಎಂದೇ ಖ್ಯಾತಿ ಪಡೆದ ಪಿಎಂಎಸ್ ಬ್ಲಾಕೆಟ್ ಹುಟ್ಟಿದ ದಿನ ನವೆಂಬರ್ 18. ಪ್ಯಾಟ್ರಿಕ್ ಮೇನಾರ್ಡ್ ಸ್ಟುವರ್ಟ್ ಬ್ಲಾಕೆಟ್ ಎನ್ನುವುದು ಇವರ ಹೆಸರು. ಬ್ಲಾಕೆಟ್ ಹುಟ್ಟಿದ್ದು ನವೆಂಬರ್ 18, 1897ರಂದು. ಕ್ಷಕಿರಣಗಳ ಆವಿಷ್ಕಾರ ಹಾಗೂ ರೇಡಿಯಂ ಎನ್ನುವ ವಿಕಿರಣಶೀಲ ಧಾತುವಿನ ಆವಿಷ್ಕಾರವಾಗಿ ಕೇವಲ 1 ವರ್ಷವಾಗಿತ್ತಷ್ಟೇ. ಆದರೆ ಈ ಬಾಲಕ ಇದೇ ವಿಷಯಗಳಲ್ಲಿ ಸಾಧನೆ ತೋರುತ್ತಾನೆನ್ನುವ ಕಲ್ಪನೆಯು ಅವರ ಅಪ್ಪ ಅಮ್ಮಂದಿರಿಗೆ ಇರಲಿಕ್ಕಿಲ್ಲ. ಏಕೆಂದರೆ ಬಾಲಕ ಪ್ಯಾಟ್ರಿಕ್ಕರ ಶಾಲಾ ದಿನಗಳೇನು ಬಲು ವಿಶೇಷವಾಗಿರಲಿಲ್ಲ. 9ನೆಯ ವಯಸ್ಸಾಗುವ ವೇಳೆಗೆ ಅವರು ಮನೆ ಬಿಟ್ಟು ಶಾಲೆಯಲ್ಲಿಯೇ ಇರಬೇಕಾಗಿತ್ತು. ಶಾಲೆಯ ನಂತರ ಮನೆಯವರಿಗೆಲ್ಲ ಈತ ನೌಕಾಪಡೆಯನ್ನು ಸೇರಲಿ ಎನ್ನುವ ಆಸೆ. ಏಕೆಂದರೆ ಅವರ ಕುಟುಂಬದಲ್ಲಿ ಹಲವು ಹಿರಿಯರು ನೌಕಾಪಡೆಯಲ್ಲಿದ್ದವರು. ಆದರೆ ಪ್ಯಾಟ್ರಿಕ್ಕರಿಗೆ ತುಸು ದೂರದೃಷ್ಟಿ ದೋಷವಿತ್ತು. ಹೀಗಾಗಿ ಇವರು ಆಯ್ಕೆಯಾಗುವರೋ ಇಲ್ಲವೋ ಎನ್ನುವ ಅನುಮಾನವಿತ್ತು. ಆದರೆ ಅಲ್ಲಿ ಶಾಲೆಗೆ ಸೇರುವ ಮುನ್ನ ನಡೆದ ಸಂದರ್ಶನದಲ್ಲಿ ಈತನಿಗೆ ವಿಮಾನದ ಬಗ್ಗೆ ಪ್ರಶ್ನೆ ಕೇಳಿದರಂತೆ. ಸಂದರ್ಶಿಸಿದವರಿಗೆ ಏನು ಬೇಕಿತ್ತೋ ಇಲ್ಲವೋ, ನಾನಂತೂ ಅವರಿಗೆ ವಿಮಾನದ ಬಗ್ಗೆ, ಅದರ ಫಿಸಿಕ್ಸಿನ ಬಗ್ಗೆ ಉದ್ದುದ್ದ ಭಾಷಣ ಕೊಟ್ಟೆ ಎಂದು ಇವರು ಹೇಳಿಕೊಂಡಿದ್ದಾರೆ. ಇದು ಇವರಿಗೆ ಶಾಲೆಯಲ್ಲಿ ಪ್ರವೇಶ ದೊರಕಿಸಿತು. ಆದರೆ ಇವರು ಶಾಲೆಯನ್ನು ಮುಗಿಸಲೇ ಇಲ್ಲ. ಇವರಿಗೆ 18 ವರ್ಷವಾಗುವುದರೊಳಗೆ ಮೊದಲ ಮಹಾಯುದ್ಧ ಆರಂಭವಾಯಿತು. 18 ವರ್ಷ ದಾಟಿದ ಪ್ರತಿಯೊಬ್ಬ ಯುವಕನು ಸೇನೆಯಲ್ಲಿ ಸೇವೆ ಸಲ್ಲಿಸಲೇಬೇಕಿತ್ತು. ಹೀಗೆ ಇನ್ನೂ ಶಾಲೆ ಮುಗಿಯುವ ಮುನ್ನವೇ, ಪದವಿ ಪಡೆಯುವ ಮುನ್ನವೇ ಪ್ಯಾಟ್ರಿಕ್ ನೌಕಾಸೇನೆಗೆ ಸೇರಿದರು. ಅಲ್ಲಿಯೂ ಅದೃಷ್ಟ ಇವರ ಕೈ ಹಿಡಿದಿತ್ತು. ಇವರ ತಂಡ ಬಂದರೂ ತಲುಪುವ ಹೊತ್ತಿಗೆ ತಡವಾಗಿತ್ತು. ಹಡಗು ಹೊರಟೇ ಬಿಟ್ಟಿತ್ತು. ಹೀಗಾಗಿ ಇವರು ಮುಂದಿನ ಹಡಗನ್ನು ಹತ್ತಿ ಹಡಗನ್ನು ಸೇರಬೇಕಿತ್ತು. ಇದನ್ನೂ ಮಾಡಿದರು. ಇವರು ಹತ್ತಿದ ಹಡಗಿಗೆ ಜರ್ಮನಿಯ ಸೇನೆ ಹಾರಿಸಿದ ಫಿರಂಗಿ ಗುಂಡು ತಗಲಿ ಅದು ಮುಳುಗಿತ್ತು. ಆದರೆ ಆ ಗುಂಡು ಬೀಳುವುದಕ್ಕೆ 1 ದಿನ ಮೊದಲು ಪ್ಯಾಟ್ರಿಕ್ಕರನ್ನು ಅವರ ಮೂಲ ನೌಕೆಗೆ ಮರಳಿಸಲಾಗಿತ್ತು. ಈ ಜೀವ ಬದುಕಿಕೊಂಡಿತ್ತು. ಅನಂತರ 4 ವರ್ಷಗಳ ಕಾಲ ಯುದ್ಧದಲ್ಲಿ ಪಾಲ್ಗೊಂಡ ನಂತರ ಮತ್ತೊಂದು ಅದೃಷ್ಟದಾಟ ಇವರನ್ನು ವಿಜ್ಞಾನದತ್ತ ಕರೆದೊಯ್ದಿತು. ನೌಕಾಸೇನೆಯಲ್ಲಿ ಇದ್ದಾಗಲೇ ವಿಜ್ಞಾನದ ಪುಸ್ತಕಗಳನ್ನು ಓದಿ ಅದರತ್ತ ಆಕರ್ಷಿತರಾಗಿದ್ದು, ಹೀಗಿರುವಾಗ ನೌಕಾಸೇನೆಯ ಅರ್ಧದಲ್ಲಿ ಓದನ್ನು ನಿಲ್ಲಿಸಿ ಸೇನೆ ಸೇರಿದ ನೌಕರರಿಗೆ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಮರಳಿ ಶಾಲೆಗೆ ಕಳಿಸಲು ನಿರ್ಧರಿಸಿತು. ಇದು ಇವರಿಗೆ ಪ್ರತಿಷ್ಠಿತ ಕೇಂಬ್ರಿಡ್ಜ್ ವಿವಿಯಿಂದ ಪದವಿಯನ್ನು ಒದಗಿಸಿತು. ಅದೇ ಸಮಯದಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯಕ್ಕೆ ಸುಪ್ರಸಿದ್ಧ ವಿಜ್ಞಾನಿ ರೂದರ್ಫೋರ್ಡ್ ಕೂಡ ಅಲ್ಲಿಗೆ ಬಂದು ಪರಮಾಣು ಅಧ್ಯಯನದ ಪ್ರಯೋಗಶಾಲೆಯನ್ನು ಆರಂಭಿಸಿದ್ದರು. ಗಣಿತ ಹಾಗೂ ಫಿಸಿಕ್ಸಿನಲ್ಲಿ ಒಳ್ಳೆಯ ಅಂಕಗಳೊಂದಿಗೆ ತೇರ್ಗಡೆಯಾದ ಪ್ಯಾಟ್ರಿಕ್ಕರನ್ನು ಇವರು ತಮ್ಮ ಪ್ರಯೋಗಾಲಯದಲ್ಲಿ ಸಂಶೋಧನೆಗೆ ತೊಡಗಲು ಆಹ್ವಾನಿಸಿದರು. ಹೀಗೆ ನೌಕಾಸೇನೆಯಿಂದ ನ್ಯೂಕ್ಲಿಯರ್ ಫಿಸಿಕ್ಸಿನತ್ತ ಬ್ಲಾಕೆಟ್ಟರ ಜೀವನ ಹೊರಳಿತು. ಸಂಶೋಧನಾ ಕ್ಷೇತ್ರದಲ್ಲಿ ಇವರು ಮೊದಲಿನಿಂದಲೇ ಹಲವು ಉತ್ತಮ ಶೋಧಗಳನ್ನು ನಡೆಸಿದರು.
ಪರಮಾಣುಗಳಲ್ಲಿರುವ ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನುಗಳು ಒಡೆದಾಗ ಹಲವು ಮೂಲ ಕಣಗಳು ಹೊಮ್ಮುವುದನ್ನು ಛಾಯಾಚಿತ್ರಗಳ ಮೇಲೆ ಮೂಡಿದ ಗೆರೆಗಳ ಮೂಲಕ ಅಧ್ಯಯನ ಮಾಡುವ ಅಭ್ಯಾಸವಿತ್ತು. ಈ ಛಾಯಾಚಿತ್ರಗಳನ್ನು ತೆಗೆಯುವ ಸಾಧನವನ್ನು ಕ್ಲೌಡ್ ಚೇಂಬರ್ ಎನ್ನುತ್ತಾರೆ. ಅದಾಗ ಬಳಕೆಯಲ್ಲಿದ್ದ ಸಾಧನವನ್ನು ಸುಧಾರಿಸಿ ಅದರಿಂದ ಅತಿ ಕ್ಷೀಣವಾದ ವಿಕಿರಣದ ಛಾಯೆಯನ್ನು ಮುದ್ರಿಸುವುದನ್ನು ಬ್ಲ್ಯಾಕೆಟ್ ಹಾಗೂ ಅವರ ಸಂಗಡಿಗ ಶಿಮಿಟ್ಲು ವಿನ್ಯಾಸ ಮಾಡಿದರು. ಈ ಸಾಧನವೇ ಮುಂದೆ ಇವರ ಇತರೆ ಫಿಸಿಕ್ಸ್ ಸಂಶೋಧನೆಗಳಿಗೆ ಬೆನ್ನೆಲುಬಾಯಿತು. ಅಷ್ಟೇ ಅಲ್ಲ, ಮುಂದಿನ 50 ವರ್ಷಗಳವರೆಗೆ ಮೂಲಕಣಗಳ ಅಧ್ಯಯನದ ತಂತ್ರವನ್ನು ತಿಳಿಸುವ ಎಲ್ಲಾ ಪಠ್ಯಪುಸ್ತಕಗಳಲ್ಲಿಯೂ ಪ್ಯಾಟ್ರಿಕ್ ತೆಗೆದ ಚಿತ್ರವೇ ರಾರಾಜಿಸಿತ್ತು. ಈ ಸಾಧನವನ್ನು ಬಳಸಿ ಆಕ್ಸಿಜನ್ ಮತ್ತು ಹೀಲಿಯಂನ ಮಿಶ್ರಣವನ್ನು ಇಟ್ಟು ಅದರೊಳಗೆ ಎಲೆಕ್ಟ್ರಾನುಗಳನ್ನು ಹಾಯಿಸಿದಾಗ ಅಲ್ಲಿ ಹೈಡ್ರೋಜನ್ನು ಹಾಗೂ ಮತ್ತೊಂದು ಅನಿಲ ಉತ್ಪತ್ತಿಯಾಗುತ್ತಿತ್ತು. ಈ ಹೊಸ ಅನಿಲದ ಭಾರ ಆಕ್ಸಿಜನ್ನಿದ್ದಕ್ಕಿಂತಲೂ ಜಾಸ್ತಿ ಇತ್ತು, ಆದರೆ ನೈಟ್ರೋಜನ್ನಿಗಿಂತಲೂ ಕಡಿಮೆ. ತನ್ನ ಲೆಕ್ಕಾಚಾರಗಳ ಪ್ರಕಾರ ಈ ಹೊಸ ಅನಿಲ ಆಕ್ಸಿಜನ್ನದ್ದೇ ಮತ್ತೊಂದು ಸಮಸ್ಥಾನಿ ಎಂದು ನಿರೂಪಿಸಿ ಅದು ಹೇಗಾಯಿತೆಂದು ವಿವರಣೆಯನ್ನು ಬ್ಲ್ಯಾಕೆಟ್ ಒದಗಿಸಿದ್ದರು. ಇದೇ ರೀತಿಯಲ್ಲಿ ಬಾಹ್ಯಾಕಾಶದಿಂದ ಬರುವ ಅತಿ ಕ್ಷೀಣವಾದ ಕಾಸ್ಮಿಕ್ ಕಿರಣಗಳ ಬಗ್ಗೆ ವಿವರಣೆಯನ್ನು ಒದಗಿಸಿದವರು ಇವರೇ. ಹೀಗೆ ಅನುಪಮವಾದ ಫಿಸಿಕ್ಸ್ ಶೋಧಗಳಿಂದ ಇವರು ಪ್ರಸಿದ್ಧರಾದರು. ಆದರೆ ಎರಡನೆಯ ಮಹಾಯುದ್ಧದ ವೇಳೆ ಬ್ಲ್ಯಾಕೆಟ್ ಬ್ರಿಟನ್ನಿನ ಯುದ್ಧ ತಂತ್ರಗಳನ್ನು ರೂಪಿಸುವುದರಲ್ಲಿ ವಿಜ್ಞಾನವನ್ನು ಅಳವಡಿಸಿಕೊಂಡರು. ಆಗ ಹಡಗುಗಳನ್ನು ನಾಶಪಡಿಸಲು ಜರ್ಮನ್ನರು ಸಬ್ ಮರೀನುಗಳನ್ನು ಬಳಸುತ್ತಿದ್ದರು. ನೀರಿನ ಅಡಿಯಲ್ಲಿ ಸಾಗುತ್ತಿದ್ದ ಈ ಯು ಬೋಟುಗಳನ್ನು ನಾಶ ಮಾಡುವುದು ಕಷ್ಟವಾಗಿತ್ತು. ಈ ವೈಫಲ್ಯಕ್ಕೆ ಕಾರಣವೇನೆಂದು ಅರಿತ ಬ್ಲ್ಯಾಕೆಟ್ ಸೇನೆಯು ಸಿಡಿಗುಂಡುಗಳನ್ನು 100 ಅಡಿ ಆಳದ ಬದಲಿಗೆ 25 ಅಡಿ ಆಳದಲ್ಲಿ ಇಡುವುದು ಒಳ್ಳೆಯದು ಎಂದು ಸಲಹೆ ನೀಡಿದರು. ಅದರಂತೆ ಮಾಡಿದಾಗ ಅವಿನಾಶಿ ಎನ್ನಿಸಿದ್ದ ಯು ಬೋಟುಗಳನ್ನು ಹಿಂಡು ಹಿಂಡಾಗಿ ನಾಶ ಮಾಡುವುದು ಸಾಧ್ಯವಾಯಿತು. ಹೀಗೆಯೇ ರೆಡಾರುಗಳ ಬೆಳವಣಿಗೆಯಲ್ಲಿಯೂ ಬ್ಲ್ಯಾಕೆಟ್ ಪ್ರಮುಖ ಪಾತ್ರ ವಹಿಸಿದ್ದರು. ಅನಂತರ ಪರಮಾಣು ಬಾಂಬು ತಯಾರಿಕೆಯ ತಂಡದಲ್ಲಿಯೂ ಇವರು ಇದ್ದರಾದರೂ ಅಮೆರಿಕ ಹಾಗೂ ಬ್ರಿಟನ್ನಿನ ಪರಮಾಣು ನೀತಿಯನ್ನು ಕಟುವಾಗಿ ಟೀಕಿಸುತ್ತಿದ್ದರು. ಹೀಗಾಗಿ ಇವರನ್ನು ರಷ್ಯಾದ ಬೆಂಬಲಿಗನೆಂಬ ಪಟ್ಟ ಕಟ್ಟಲಾಗಿತ್ತು. ಬ್ಲ್ಯಾಕೆಟ್ ಅವರಿಗೆ ಭಾರತದ ಬಗ್ಗೆ ವಿಶೇಷ ಕಾಳಜಿ ಇತ್ತು. ಹೊಸದಾಗಿ ಸ್ವಾತಂತ್ರ್ಯ ಪಡೆದ ಈ ದೇಶ ಸ್ವತಃ ತನ್ನ ಸಮಸ್ಯೆಗಳನ್ನು ತಾನೇ ಪರಿಹರಿಸಿಕೊಳ್ಳಲು ವಿಭಿನ್ನ ಮಾರ್ಗಗಳನ್ನು ಅನುಸರಿಸಿದ್ದು ಅವರ ಮೆಚ್ಚುಗೆ ಪಡೆದಿತ್ತು. ಅಷ್ಟೇ ಅಲ್ಲ, ಭಾರತದ ಭೂವಿಜ್ಞಾನದ ಬೆಳವಣಿಗೆಗೂ ವಿಶೇಷವಾಗಿ ಭಾರತದಲ್ಲಿ ದೊರೆವ ಪುರಾತನ ಶಿಲೆಗಳ ಕಾಲ ನಿರ್ಣಯದ ಬಗ್ಗೆ ಇವರು ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೂ ಮೊದಲೇ ಒಂದು ಭೇಟಿಯಲ್ಲಿ ಇವರನ್ನು ನೆಹರು ಅವರು ಸಶಕ್ತವಾದ ಭಾರತೀಯ ಸೇನೆಯನ್ನು ಕಟ್ಟಲು ಎಷ್ಟು ಸಮಯ ಬೇಕಾಗಬಹುದು ಎಂದು ಕೇಳಿದ್ದರಂತೆ. ಅದಕ್ಕೆ ಇವರು ಭಾರತ ಎಂತಹ ಯುದ್ಧವನ್ನು ಮಾಡಲು ಯೋಚಿಸುತ್ತಿದೆ ಎನ್ನುವುದನ್ನು ಅವಲಂಬಿಸಿದೆ ಎಂದರಲ್ಲದೆ ಕೇವಲ ಭಾರತದ ಆಸುಪಾಸಿನಲ್ಲಿರುವ ದೇಶಗಳಿಂದ ರಕ್ಷಿಸಿಕೊಳ್ಳಲು ಮಾತ್ರವಾದರೆ 2 ವರ್ಷಗಳಲ್ಲಿ ಕಟ್ಟಬಹುದು. ಯುರೋಪಿನ ರಾಷ್ಟ್ರಗಳ ಜೊತೆಗೆ ಸೆಣಸಬೇಕೆಂದರೆ ಮೊದಲು ಕೈಗಾರಿಕಾ ಅಭಿವೃದ್ಧಿ ಪಡೆಯಬೇಕು, ಅನಂತರ ಯುದ್ಧ. ಹೀಗಾಗಿ ಕನಿಷ್ಠ 30-40 ವರ್ಷಗಳು ಬೇಕಾಗಬಹುದು ಎಂದು ಸಲಹೆ ಕೊಟ್ಟಿದ್ದರು. ಹೀಗೆ ಆರಂಭವಾದ ಇವರ ಭಾರತದೊಡಗಿನ ನಂಟು ಅನಂತರ ಸೇನೆಯ ತಂತ್ರಜ್ಞಾನದ ಅವಶ್ಯಕತೆಗಳು, ವಿಜ್ಞಾನ ಮತ್ತು ಶಿಕ್ಷಣದ ಬೆಳವಣಿಗೆ ಮುಂತಾದವುಗಳ ವಿಷಯಗಳಲ್ಲಿಯೂ ಮುಂದುವರೆದಿತ್ತು. ಇಂತಹ ಭಾರತ ಪ್ರೇಮಿ ವಿಜ್ಞಾನಿ, ನೌಕಾ ಸೈನಿಕ ಹಾಗೂ ಚಿಂತಕ ಪ್ಯಾಟ್ರಿಕ್ ಮೇನಾರ್ಡ್ ಸ್ಟುವರ್ಟ್ ಬ್ಲ್ಯಾಕೆಟ್ ಹುಟ್ಟಿದ ದಿನ ಇಂದು ನವೆಂಬರ್ 18. ಇದು ಇಂದಿನ ಜಾಣ ಜಾಣೆಯರು. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ನವ್ಯಶ್ರೀ, ಬೆಂಗಳೂರು. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ.
ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.